ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತು ಒಂದು ಹೊಸ ರೆಸಿಪಿ ತೊಗೊಂಬಂದೇನಿ. ಅದೇನಂದ್ರೆ UP ಸ್ಟೈಲ್ ರೆಸಿಪಿ. UP ಒಳಗೆ ಭಾಳ ಮಾಡ್ತಾರಂತ್ರಿ ಇದನ್ನು. ಆದ್ರೆ ನಾನು ಮಾಡಿ ನೋಡಿದೆ, ಭಾಳ ಚಲೋ ಆಗಿತ್ತು ರೀ. ಅದನ್ನು ನಾನು ನಿಮಗೆ ಶೇರ್ ಮಾಡ್ಲಿಕ್ಕತ್ತೀನಿ. ಚಲೋ ಆಗಿರೋ ರೆಸಿಪಿನೂ ಶೇರ್ ಮಾಡ್ಲಿಕ್ಕೆ ಖುಷಿ ಆಗ್ತದೆ. ಇದು ಕಾಂಬಿನೇಷನ್ ಅಂತಂದ್ರೆ ಚಪಾತಿ, ಭಕ್ರಿ, ಪೂರಿ, ಅನ್ನ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಅದ. ಏನು ಮಾಡೀನಿ ಅಂಥೇಳಿ ತೋರಿಸ್ತೀನಿ ಬರ್ರಿ. ಅಷ್ಟರೊಳಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನೆನಪ್ಲೆ ಕಮೆಂಟ್ ಮಾಡಿರಿ ಅಂದ್ರೆ ಖುಷಿ ಆಗ್ತದೆ ನನಗೆ. ಸೊ ಬರ್ರಿ, ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಏನಂದ್ರೆ ನಿಮೋನ ಅಂತಾರೆ. ಇದನ್ನು ವಠಾಣಿಯಿಂದ ಮಾಡ್ತಾರೆ. ಇದಕ್ಕೆ ಅವ್ರೇನು ಕರೀತಾರೆ, ನಿಮೋನ ಅಂತ ಕರೀತಾರೆ. ಅಥವಾ ನಾವು ವಠಾಣಿ ಗ್ರೇವಿ ಅಂತಲೂ ಕೂಡ ಇದನ್ನು ಕರಿಬೋದು. ಹೆಂಗೆ ಮಾಡೋದಂದ್ರೆ ಫಸ್ಟ್ ನೋಡ್ರಿ, ಬಟಾಟೆ ತೊಗೊಂಡೇನಿ ರೀ, 2 ಬಟಾಟೆ. ಅದನ್ನು ದೊಡ್ಡಗೆ ಹಿಂಗೆ ಹೆಚ್ಚಿಟ್ಕೊಂಡೇನಿ. ಉಳ್ಳಾಗಡ್ಡಿನೂ ಅದೇ ಸೈಜ್ ಹೆಚ್ಚಿಟ್ಕೊಂಡೇನಿ. ಈಗ ವಟಾಣಿ ಹೆಂಗೆ ಸ್ಟೋರ್ ಮಾಡೀನಿ ಅಂದ್ರೆ ಅದನ್ನು ಬೆಂಗಳೂರಿಂದ ತೊಗೊಂಬಂದಿದ್ದೀರಿ ನಾವು ವಟಾಣಿ. ಅದನ್ನು ನೋಡ್ರಿ, ಈ ರೀತಿ ಒಂದು ವೈಟ್ ಕಲರ್ ಚೀಲ ಬರ್ತಾವಲ್ಲ, ಪಲ್ಯ ತರ್ಲಿಕ್ಕೆ ಮಾಡ್ಲಿಕ್ಕೆ ಅಂತ ಒಯ್ತಿರ್ತೀವಲ್ಲ, ಆ ರೀತಿ ಚೀಲ ಒಳಗೆ ಹಾಕಿ ಫ್ರೀಝರ್ನಾಗ ಇಟ್ಬಿಟ್ಟೇನಿ ರೀ. ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ಅಂಥೇಳಿ. ಬಿಡಿ ಬಿಡಿ ಕಾಳುಗಳು ಭಾಳ ಚಲೋ ಬಂದದ, ಭಾಳ ಚಲೋ ಉಳಿತದ್ರಿ. ಇದು ಆರಾಮ್ ಬಹಳ ದಿವಸ ತನಕ ಉಳಿತದ. ಸೊ ನೀವು ಟ್ರೈ ಮಾಡಿರಿ ಇದನ್ನು ಇಟ್ಕೊಳ್ಳಿಕ್ಕೆ. ನಾನು ತೊಳೆಯೋದು ಏನೂ ಮಾಡೋಂಗಿಲ್ಲ. ನಾನು ಯಾವಾಗ ಯೂಸ್ ಮಾಡ್ತಿರ್ತೀನಲ್ಲ ಅವಾಗೇ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ತೊಳೆದು 1 ಬಿಟ್ಟು 2 ಸಲ ತೊಳೆದು ಯೂಸ್ ಮಾಡ್ಕೋತೀನಿ. ಸೊ ಈಗ ನೋಡಿರಿ, ಇದನ್ನು ಚೆಂದಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡೀನಿ. 1 ಬಿಟ್ಟು 2 ಸಲ ನೀರು ಹಾಕೋದು ಅದನ್ನು. ಈಗ ಅದರೊಳಗಿಂದ ಏನು ಮಾಡ್ಬೇಕಂದ್ರೆ ಒಂದು ಮುಷ್ಟಿ ಅಷ್ಟು, ಈಗೇನು ನೀವು ತೊಗೊಂಡಿರ್ತೀರಲ್ಲ ಅದರೊಳಗೆ 1/4 ಭಾಗಕ್ಕಿಂತ ಕಮ್ಮಿ, 1 ಮುಷ್ಟಿ ಅಷ್ಟು ವಠಾಣಿ ತೊಗೊಂಡೆ. ಜಾರ್ ತೊಗೊಂಡೇನಿ, ಸಣ್ಣ ಜಾರು. ಅದರೊಳಗೆ ವಠಾಣಿ ತೊಗೊಂಡೆ. ಆಮೇಲೆ ಉಳ್ಳಾಗಡ್ಡಿ ನೋಡಿರಿ, ಒಂದು ಅರ್ಧ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ ಇದಕ್ಕೆ. ಅದೇನಂದ್ರೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣಂತ್ರಿ, ಅಂದ್ರೆ ಮಸಾಲೆ ನಮಗೆ ಮಸ್ತ್ ಟೇಸ್ಟಿ ಆಗ್ತದೆ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ಆಮೇಲೆ ಅದರೊಳಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿದೆ. ಮೊದಲೇ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬೇಕು ಅಂದ್ಕೊಂಡಿರಿ. ಆಮೇಲೆ ನೆನಪಾತು ಜೀರಿಗೆ ಒಂದು ಇದ್ರಾಗೆ ಹಾಕೊಳ್ಳೋಣಂತ, ಟೇಸ್ಟ್ ಚಲೋ ಬರ್ತದೆ ಅಂಥೇಳಿ. ಸೊ ಈಗ ನೋಡಿರಿ, ಫುಲ್ ನೈಸ್ ಮಾಡಿ ಇಟ್ಕೊಂಡ್ಬಿಟ್ಟೇನೆ ಅಂತ. ಅಂದ್ರೆ ವಠಾಣಿ ನಡೀತದೆ ರೀ. ಬೇಕಾದ್ರೆ ನೀವು ಈ ಹೊತ್ತಿಗೆ ಹಸಿ ಮೆಣ್ಸಿನ್ಕಾಯಿನೂ ಹಾಕ್ಬೋದು, ಅದು ಟೇಸ್ಟ್ ಕೂಡ ಚಲೋ ಕೊಡ್ತದೆ. ಆದರೆ ಈಗ ಬಿಸಿಲು ಶುರು ಆಗ್ಯದಲ್ಲ, ಸೊ ಹಸಿ ಮೆಣ್ಸಿನ್ಕಾಯಿ ಪ್ರಮಾಣ ಒಂದು ಸ್ವಲ್ಪ ಕಮ್ಮಿ ಮಾಡೀನಿ, ಖಾರ ಪುಡಿ ಹಾಕ್ತೀನಿ. ಸೊ ಈಗ ಅದನ್ನಂತೂ ಮಿಕ್ಸಿಗೆ ಹಾಕಿ ರೆಡಿ ಇಟ್ಕೊಂಬಿಟ್ಟೀನಿ. ಈಗ ಇಲ್ಲೊಂದು ಪ್ಯಾನ್ ಕಾಯ್ಲಿಕ್ಕೆ ಇಟ್ಟು ಅದಕ್ಕೆ 1 ಚಮಚ ಎಣ್ಣೆ ಹಾಕಿದೆ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದೆ. ಅದು ಚಟಪಟ ಅಂದಮೇಲೆ ಜೀರಿಗೆ ಹಾಕಿದೆ. ಅದು ಕೂಡ ಕರ್ದಂಗೆ ಆದ್ಕೊಳ್ಳೆ ಉಳ್ಳಾಗಡ್ಡಿ ಹಾಕ್ಲಿಕ್ಕತ್ತೇನೆ ರೀ. ಅದೇನು ಉಳ್ಳಾಗಡ್ಡಿ ಏನು ಹಾಕೋದಲ್ಲ, ಆಪ್ಷನಲ್ ಅದ, ನೀವು ಬೇಕಾದ್ರೆ ಹಾಕ್ಬೋದು, ಇಲ್ಲ ಬಿಡ್ಬೋದು. ಟೇಸ್ಟ್ ಭಾಳ ಚಲೋ ಆಗ್ತದೆ. ಉಳ್ಳಾಗಡ್ಡಿ ಹಾಕಿದೆ, ಒಂದು ಸ್ವಲ್ಪ ಅರಿಶಿನ ಹಾಕಿದೆ. ಹಾಕಿ ಇದನ್ನು ತಾಳಿಸ್ಕೊಂಡ್ಬಿಡೋಣಂತ. ಆಮೇಲೆ ಅದೇನು ಬಟಾಟೆ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಇದ್ರೊಳಗೆ ತಾಳಿಸೋಣಂತ. ಬಟಾಟಿದ ಸಿಪ್ಪಿ ತೆಗೆದು ಅದನ್ನು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡೀನಿ. ಉಳ್ಳಾಗಡ್ಡಿ ಸೈಜು ಬಟಾಟೆ ಸೈಜು 2 ಸೇಮ್ ಅದ. ಅಂದರೆ ಏನಿರ್ತದೆ ರೀ, ಅದು UP ಸ್ಟೈಲದ್ದು ಏನು ನಿಮೋನ ಅಂತ ಹೇಳಿದ್ನಲ್ಲ, ಅದನ್ನು ಅವರು ಈ ರೀತಿ ಹೆಚ್ಚಿಟ್ಕೊಂಡೇ ಮಾಡಿರ್ತಾರೆ. ಈಗ ಇದ್ರೊಳಗೆ ಏನು ಮಾಡಿದೆ, ನಾನು ವಠಾಣಿ ಹಾಕಿದೆ. ಒಂದು 2 ಮುಷ್ಟಿಯಷ್ಟು ವಠಾಣಿ ಹಾಕೇನಂತ. ಮಿಕ್ಸಿಗೆ ಹಾಕಲಿಕ್ಕೆ ಒಂದು ಸ್ವಲ್ಪ ತೊಗೊಂಡಿದ್ದೆ. ಆಮೇಲೆ ಉಳಿದ ವಠಾಣಿನ ನಾನು ಇದ್ರೊಳಗೆ ಹಾಕೇನಿ. ಈಗ ಇದನ್ನು ಒಂದು ಸ್ವಲ್ಪ ಎಣ್ಣೆ ಒಳಗೆ ತಾಳಿಸ್ಕೊಂಡ್ಬಿಡೋಣ. ಅದೇನು ಒಗ್ಗರಣೆಗತ್ತೆ ಅದಲ್ಲ, ಅದ್ರೊಳಗೆ ಹಾಕಿ ತಾಳಿಸ್ಕೊಂಡ್ಬಿಡೋಣಂತ. 2 ನಿಮಿಷ ಈ ರೀತಿ ತಾಳಿಸ್ಬೇಕು. ಆಮೇಲೆ ಅದೇನು ನಾವು ಮಿಕ್ಸಿಗೆ ಹಾಕಿಟ್ಕೊಂಡಿವಲ್ಲ ವಠಾಣಿ ಮಸಾಲೆ, ಅದರೊಳಗೆ ಏನೇನು ಹಾಕೀವಿ, ಜೀರಿಗೆ, ಕೊತ್ತಂಬರಿ, ವಠಾಣಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಅದನ್ನು ಇದ್ರೊಳಗೆ ಹಾಕಿ ತಾಳಿಸೋಣಂತ. ಬೇಕಾದ್ರೆ ನೀವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋರಿದ್ರು ಹಾಕ್ಬೋದು, ಇದಕ್ಕೆ ಹಸಿ ಶುಂಠಿನೂ ಹಾಕ್ಬೋದು. ಆದ್ರೆ ಅಷ್ಟೆಲ್ಲ ಮಸಾಲೆ ಹಾಕಿದ್ರೆ ಅದೊಂದು ಟೇಸ್ಟ್ ಬೇರೆ ಬರ್ತದೆ ಅನ್ನೋದಕ್ಕೆ ನಾನು ಸಿಂಪಲ್ಲಾಗಿ ಈ ರೀತಿ ಮಾಡೇನಿ. ಚಲೋ ಆಗ್ತದೆ ಇದು ಅಂಥೇಳಿ. ಆಮೇಲೆ ಆ ಜಾರ್ ಒಳಗೆ ಎಲ್ಲ ನಾವು ಹಾಕಿದ್ರು ಕೂಡ ಒಂದು ಸ್ವಲ್ಪ ಅಂಶ ಉಳಿದೇ ಬಿಟ್ಟಿರ್ತದೆ ಮಸಾಲೆದು. ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕೀನಿ. ಈಗ ಒಂದು 2 ನಿಮಿಷ ತಾಳಿಸ್ಬೇಕ್ರಿ. ಆಮೇಲೆ ನೀರು ಹಾಕ್ಬೇಕು. ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಣಂತ. ಇದು ಬರ್ತಾ ಬರ್ತಾ ಗಟ್ಟಿ ಆಗ್ತದೆ, ಯಾಕಂದ್ರೆ ಒಂದು ಸ್ವಲ್ಪ ರುಬ್ಬಿವಲ್ಲ ನಾವು ವಠಾಣಿ, ಹಂಗಾಗಿ ಒಂದು ಸ್ವಲ್ಪ ನಾವು ನೀರು ಜಾಸ್ತಿ ಇಟ್ಟೆ ಮಾಡಬೇಕು. ಅಂದಾಗ ಆರಿದ ಮೇಲೆ ಗಟ್ಟಿ ಹಾಕೋತ ಹೋಗ್ತದೆ ಇದು. ಈಗ ನೋಡ್ರಿ, ನಾನು ಮತ್ತೆ ನೀರು ಹಾಕ್ಲಿಕ್ಕತ್ತೇನೆ, ಈಗ ಎಷ್ಟು ಬೇಕಾಗ್ತದೆ ಅಂದ್ಕೊಂಡು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಂತ. ಇದಕ್ಕೆ ಹಾಕಿ ಒಂದು 2 ನಿಮಿಷ ಈ ರೀತಿ ತಾಳಿಸಿ ಈಗ ಇದನ್ನು ಮುಚ್ಚಿಟ್ಬಿಡೋಣಂತ. ಬೇಯಬೇಕಿದು, ಬೇಗ ಬೇಯ್ತದೆ, ಹಾಗೇನು ಟೈಮ್ ಹಿಡಿಯೋಂಗಿಲ್ಲ ಇದು ಬೇಯೋದ್ರೊಳಗೆ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನಗೆ ಕಮೆಂಟ್ ಮಾಡ್ಲಿಕ್ಕತ್ತಿರಲ್ಲ. ಆಮೇಲೆ ಇದೇ ರೀತಿ ನನ್ನ ವಿಡಿಯೋನ ಪ್ರೋತ್ಸಾಹಿಸ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಅಂದರೆ ಖುಷಿ ಆಗ್ತದೆ ನನಗೆ. ಈಗ ನೋಡ್ರಿ, ನಾ ಇಷ್ಟೆಲ್ಲ ಮಾತಾಡೋದ್ರಾಗ ಆಲೂಗಡ್ಡೆ ಬೆಂದ್ಬಿಟ್ಟದ.
ಈಗೇನು ಮಾಡೋಣ ಅಂದರೆ ವಟಾಣಿ ಅಂತೂ ಬೆಂದ ಬೇಯ್ತದ್ರಿ, ಯಾಕಂದ್ರೆ ಎಳೆವಿರ್ತಾವೆ, ಈಗ ತಾಜಾ ವಟಾಣಿ ಅದಲ್ಲ. ಸೊ ಈಗ ಅದಕ್ಕೇನು ಮಾಡಿದೆ, ಬೆಂದ ಕೂಳೆ ಅದ್ರೊಳಗೆ ಒಂದು 2 ಚಮಚದಷ್ಟು ಖಾರ ಪುಡಿ ಹಾಕಿದೆ, 1 ಚಮಚದಷ್ಟು ಮಸಾಲೆ ಪುಡಿ ಹಾಕಿದೆ. ಮಸಾಲೆ ಪುಡಿ ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ಆಲ್ರೆಡಿ ತೋರಿಸ್ಬಿಟ್ಟೇನಂತ. ಸೊ ಆ ಮಸಾಲೆ ಪುಡಿ ಹಾಕಿದೆ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕಿದ್ದೇನೆ. ಹಸಿ ಕೊಬ್ಬರಿ ಇತ್ತಂದ್ರೆ ಅದನ್ನು ಹಾಕ್ರಿ, ಭಾಳ ಟೇಸ್ಟಿ ಆಗ್ತದೆ. ಈಗ ನೋಡ್ರಿ, ಅದು ಸಣ್ಣ ಉರಿ ಒಳಗೆ ಕುದಿಬೇಕು, ಯಾಕಂದರೆ ಈಗ ಗಟ್ಟಿ ಆಗ್ತಾ ಇರ್ತದೆ ಅದು. ಹಾಗಾಗಿ ನಾವು ಮತ್ತು ನೀರು ಕೂಡ ನೋಡಿ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಆದ್ರೆ ಹಾಗೆ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಬಿಸಿ ಮಾಡಿಟ್ಕೊಂಡಿರಿ ನೀರು, ಅಂದ್ರೆ ನಿಮಗೆ ಲಘುನೂ ಬೇಯ್ತದೆ. ಇಲ್ಲಾಂದ್ರೆ ಮತ್ತು ಆ ಬಟಾಟೆ ಏನದಲ್ಲ ಅದು ಸ್ವಲ್ಪ ಬಿರುಸು ಅನ್ನಿಸ್ತದೆ, ಹಾಗಾಗಿ ಬೇಯ್ಲಿಕ್ಕೆ ಟೈಮ್ ಹಿಡಿತದೆ. ಹಾಗಾಗಿ ಬಿಸಿನೀರು ಯಾವಾಗಲೂ ಅಡುಗೆ ಶುರು ಮಾಡೋ ಮುಂದೆ ಒಂದು ಸ್ವಲ್ಪ ಕಾಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಏನಾಗ್ತದೆ, ನಿಮಗೆ ಈಸಿ ಆಗ್ತದೆ, ಯಾವಾಗ ಬೇಕು ಅವಾಗ ಹಾಕ್ಬೋದು. ಈಗ ನೋಡ್ರಿ ಹಾಕಿದೆ, ಆಯ್ತು, ರೆಡಿ ಆಯಿತು, ಪಲ್ಯ ರೆಡಿ ಆಯಿತು. 10 ನಿಮಿಷ ಕೂಡ ಹಿಡಿಲಿಲ್ಲ ರೀ ಪಲ್ಯ ಮಾಡ್ಲಿಕ್ಕೆ. ಇದು ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ, ಇದಕ್ಕೆ ನಿಮ್ಮನ್ನ ಅಂತ ಕರೀತಾರೆ. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಪ್ಲೇ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಇದ್ರದ್ದು ಕಾಂಬಿನೇಷನ್ ಏನಂದರೆ ಚಪಾತಿ, ಭಕ್ರಿ, ಬಿಸಿ ಬಿಸಿ ಅನ್ನ ತುಪ್ಪ ಇರ್ತದಲ್ಲ ಅದಕ್ಕೂ ರುಚಿ ಆಗ್ತದೆ. ಪುರಿ ಇತ್ತಂದ್ರೆ ಪುರಿಗೂ ಕೂಡ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಆಗ್ತದೆ. ಒಂದು ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್, ನಾನು ನಿಮಗೆ ಈ ರೀತಿ ತೋರಿಸೀನಿ. ಆಮೇಲೆ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ನನಗೆ ಕೇಳಿದ್ರು ನಿಮ್ಮೋನ ಅಂದ್ರೆ ಏನು ಮಾಡಿ ತೋರಿಸ್ರಿ ಅಂಥೇಳಿ. ಸೊ ಅದನ್ನು ಮಾಡೇನಿ. ಈಗ ವಟಾಣಿ ಆಲ್ರೆಡಿ ಬಂದಾವ, ಇನ್ನೂ ಬರ್ಲಿಕ್ಕತ್ತಾವ. ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನಾನು ಯಾವ ರೀತಿ ಸ್ಟೋರ್ ಮಾಡೀನಿ ಅಂತ ಕೂಡ ನಿಮಗೆ ತೋರಿಸಿಕೊಟ್ಟೇನಿ. ಸುಲಭವಾಗಿ ಸ್ಟೋರ್ ಹೆಂಗೆ ಮಾಡೋದು, ಆಮೇಲೆ ಹೆಂಗೆ ಯೂಸ್ ಮಾಡೋದು ಅಂತಲೂ ತೋರಿಸೇನಿ. ಇವತ್ತು ಅದರದ್ದು ಪಲ್ಯ ಕೂಡ ನಾನು ನಿಮಗೆ ಮಾಡಿ ತೋರಿಸೇನಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯದಂತ, ಕಲರ್ ಕೂಡ ಭಾಳ ಚಲೋ ಆಗ್ಯದ. ನಾನು ನಿಮಗೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೇನೆ. ನಮಸ್ಕಾರ.